ಸಂಸ್ಥಾಪನೆ ದಿನನ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾಗ್ಪುರದಲ್ಲಿ ಲಕ್ಷಾಂತರ ಜನ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ರಾಷ್ಟ್ರೀಯ ನಾಯಕರೆಲ್ಲ ಸೇರಿ ಆಚರಣೆ ಮಾಡ್ತಾರೆ. ಮತ್ತು ಎಲ್ಲ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಿ ಒಂದು ಸ್ಪಷ್ಟವಾದಂಥ ರಾಷ್ಟ್ರೀಯ ಉದ್ದೇಶಗಳು ಮತ್ತು ಜನಜೀವನದ ಬಗ್ಗೆ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಕಾಂಗ್ರೆಸ್ ಸಂಸ್ಥೆ ಹುಟ್ಟಿತು. ಕಾಂಗ್ರೆಸ್ಸು ಅಂದರೆ ಒಂದು ಜೋಡಣೆ, ಒಟ್ಟುಗೂಡಿಸೋದು, ಒಂದು ಉದ್ದೇಶ ಇಟ್ಕೊಳ್ಳೋದು. ಸೊ ಅದಕ್ಕೆ ಆ ಉದ್ದೇಶ ಇಟ್ಕೊಂಡೇ ವಸಾಹತುಶಾಹಿ ಸಾಮ್ರಾಜ್ಯದ ವಿರುದ್ಧವಾಗಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿ ಪರಕೇಯರ ಆಡಳಿತದಿಂದ ಅವನ್ನ ಸರಿಸಿ 1947 ಸ್ವತಂತ್ರ ಕೊಡ್ತು. ಅದಕ್ಕಿಂತ ಮೊದಲೇ ಸೌತ್ ಆಫ್ರಿಕಾದಲ್ಲಿ ವಿಮೋಚನೆಗಾಗಿ ಹೋರಾಟ ಮಾಡಿತು. ಹೀಗೆ ರಾಷ್ಟ್ರೀಯ ಉದ್ದೇಶ ಮತ್ತು ಮಹತ್ವವನ್ನು ಇಟ್ಕೊಂಡು ಒಂದು ಚಳವಳಿ ರೂಪದಲ್ಲಿ ಬದ್ಧತೆ ಇಟ್ಕೊಂಡು ಜನರ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಿ ನೆಹರು ಅಂತ ಒಬ್ಬ ಮಹಾನಾಯಕರು, ವೈಜ್ಞಾನಿಕ ಮತ್ತು ವೈಚಾರಿಕತೆಯ ಆಲೋಚನೆಗಳನ್ನು ಮೈಗೂಡಿಸ್ತಕ್ಕಂಥ ನೆಹರೂರವರು, ಸ್ವಾತಂತ್ರ್ಯ ನೇತೃತ್ವ ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಈ ಅನೇಕ ರಾಷ್ಟ್ರೀಯ ನಾಯಕರು ತ್ಯಾಗ ಬಲಿದಾನದ ಮುಖಾಂತರ ಒಂದು ಸಮಾನತೆ, ಸ್ವಾತಂತ್ರ್ಯ, ಆರ್ಥಿಕ ಸ್ವಾವಲಂಬನೆ, ಕೋಮು ಸೌಹಾರ್ದತೆಯಿಂದ ಕೂಡಿರತಕ್ಕಂಥ ಪ್ರಜಾ ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಂಪೂರ್ಣವಾಗಿ ಚಳುವಳಿಯನ್ನು ಹುಟ್ಟಾಕಿ ಚಳುವಳಿಯ ಮುಖಾಂತರ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಂಸ್ಥಾಪನೆ ದಿನ ಇವತ್ತು. ಇದರ ಉದ್ದೇಶಗಳು, ಧ್ಯೇಯೋದ್ದೇಶಗಳು ಅಗಾಧವಾಗಿದ್ದಾವೆ. ರಾಷ್ಟ್ರದಲ್ಲಿ ನಾವು ಆಹಾರದ ಸ್ವಾವಲಂಬನೆ ಮಾಡಬೇಕು ಅಂತೇಳಿ ಅತೀ ಎತ್ತರದ ಬಾಕ್ರಾನಂಗಲ್ ಡ್ಯಾಮನ್ನು ಕಟ್ಟಿದ್ರು. ಕೃಷಿಯನ್ನು, ನೀರಾವರಿಯ ಸಾಮರ್ಥ್ಯವನ್ನು ಹೆಚ್ಚಿಸಿ ಆಹಾರ ಸ್ವಾವಲಂಬನೆ. ಅದೇ ರೀತಿಯಲ್ಲಿ ಕೃಷಿ ಉತ್ಪಾದನೆ ಮಾಡಬೇಕಂತೇಳಿ ಉತ್ತಮ ಗುಣಮಟ್ಟದ ತಳಿ ಮತ್ತು ವೈಜ್ಞಾನಿಕ ಆಧಾರಿತವಾದಂಥ ಕೃಷಿಗೆ ಉತ್ತೇಜನ ನೀಡ್ತಾ ಬಂತು. ಡಾಕ್ಟರ್, ಈಗ ಬೆಂಗಳೂರಿನ ನಾಮಫಲಕಗಳ ಗಲಾಟೆ ಏನು ಜೋರಾಗಿದೆ. ಗಲಾಟೆ ಮಾಡಿದಂತ 20ಕ್ಕೂ ಹೆಚ್ಚು ಸರ್ವೆ ಕಾರ್ಯಕರ್ತರ ಮೇಲೆ ಇದು ಹೇಳೋದು ಬೇಡವಾ? ಇದು ಇಂಪಾರ್ಟೆಂಟ್ ಅಲ್ಲ, ಮತ್ತೆ ನಿಲ್ಸಬಿಟ್ರಿ. ಇಸ್ ಇಟ್ ನಾಟ್ ಇಂಪಾರ್ಟೆಂಟ್? ಮತ್ತೆ ಹಿಂಗೆ ನುಗ್ಬಿಟ್ರಲ್ಲ. ನೀವು ಕೇಳ್ರಪ್ಪ, ರಾಷ್ಟ್ರೀಯ ನಿಮಗೆ ನಮ್ಗೆ ಎಲ್ರಿಗೂ ಸೇರಿದ್ದು ಚಳುವಳಿ ಅಂದರೆ ನಮ್ಮೆಲ್ಲರ ಭವಿಷ್ಯತ್ತಿಗೆ ಒಂದು ನಮ್ಮ ರಾಷ್ಟ್ರದ, ಈ ದೇಶದ ಮೂಲ ನಿವಾಸಿಗಳು ಮತ್ತು ಸಿಂಧೂ ನದಿಯ ನಾಗರಿಕತೆಯಿಂದ ಆಯ್ತಲ್ಲ ಸಾಂಸ್ಕೃತಿಕ ಚಳುವಳಿ, ಇವನ್ನೆಲ್ಲ ಮರುಹುಟ್ಟಾಕಬೇಕು. ಯಾಕೆಂದರೆ ದೇಶದಲ್ಲಿ ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ, ಮತೀಯವಾದ ಹೆಚ್ಚಾಗ್ತಾ ಇದೆ, ಧಾರ್ಮಿಕ ಭಯೋತ್ಪಾದಕ ನಡವಳಿಕೆಗಳು ರಾಜಕೀಯ ಪಕ್ಷಗಳಿಂದ ನಡೀತಾ ಇದ್ದಾವೆ. ಅದನ್ನು ಹತ್ತಿಕ್ಕಬೇಕಾದ್ರೆ ಭಾರತ ದೇಶದ ಆತ್ಮ ಯಾವುದು? ಸಂವಿಧಾನ. ಈ ಸಂವಿಧಾನದ ಆಶಯಗಳ ಮುಖಾಂತರ ದೇಶವನ್ನು ಸಮೃದ್ಧವಾಗಿ ಕಟ್ಟತಕ್ಕಂಥ ಅವಕಾಶಗಳಿದ್ದಾವೆ. ಅದನ್ನು ಕಟ್ಟಬೇಕು, ಅದು ನಮ್ಮ ಉದ್ದೇಶ, ಅದು ಕಾಂಗ್ರೆಸ್ಸಿನ ಉದ್ದೇಶ, ಅದು ಈ ಚಳವಳಿಯ ಉದ್ದೇಶ. ಅದಕ್ಕೆ ಮತ್ತೊಮ್ಮೆ ರಾಷ್ಟ್ರವನ್ನು ಒಂದು ಚಳುವಳಿಯ ಮುಖಾಂತರ, ಎರಡನೇ ಸ್ವತಂತ್ರ ಚಳುವಳಿಯ ಮುಖಾಂತರ ಏನು ಕೋಮುವಾದ, ಸರ್ವಾಧಿಕಾರಣೆ ಮತ್ತು ಮತೀಯವಾದಗಳು ಹೆಚ್ಚಾಗಿರ್ತಕ್ಕಂಥ ಈ ಕಾಲದಲ್ಲಿ ಅದನ್ನು ಹತ್ತಿಕ್ಕಬೇಕು. ಕಾಂಗ್ರೆಸ್ಸು ಅಂದರೆ ಒಗ್ಗೂಡುವಿಕೆ, ಸೇರುವಿಕೆ ಮತ್ತು ಹೋರಾಟ ಮಾಡೋದು, ಜನರಲ್ಲಿ ಜಾಗೃತಿ ಮೂಡಿಸಿ ಈ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡೋದು, ಪ್ರಜಾಸತ್ತೆಯನ್ನು ಬಲಪಡಿಸೋದು, ಭಾರತದ ಆತ್ಮ ಸಂವಿಧಾನದ ಆಶಯಗಳ ಜಾರಿ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಹುಟ್ಟು, ಅದರ ಸ್ಥಾಪನೆ ಮುಖಾಂತರ ಮತ್ತೊಮ್ಮೆ ದೇಶವನ್ನು, ನಮ್ಮ ದೇಶದ ಬಹುತ್ವವನ್ನು
ಸಂವಿಧಾನವನ್ನು ಪ್ರಜಾಸತ್ತೆಯನ್ನು ಸಂವರ್ಧನೆಗೊಳಿಸಿ ಬಲವರ್ಧನೆಗೊಳಿಸಿ ಮಾಡಲಿಕ್ಕೆ ಇವತ್ತು ಮಗದೊಮ್ಮೆ ಕಾಂಗ್ರೆಸ್ಸಿನ ಹುಟ್ಟನ್ನು, ಅದರ ಚಳುವಳಿಯ ಕಾರ್ಯಕ್ರಮಗಳನ್ನು, ಅಲ್ಲಿದ್ದ ನಾಯಕರ ಬದ್ಧತೆಯನ್ನು, ವೈಜ್ಞಾನಿಕ ವೈಚಾರಿಕ ಆಲೋಚನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದೇ ಕಾಂಗ್ರೆಸ್ ಸಂಸ್ಥಾಪನೆಯ ದಿನ ಆಚರಣೆಯ ಉದ್ದೇಶ. ಮತ್ತು ನಮ್ಮ ಯುವ ಜನರು ಅಂಥ ಉದ್ದೇಶ ಮತ್ತು ಗುರಿಯೊಡನೆ ಕಾರ್ಯಕ್ರಮದ ಮುಖಾಂತರ ಭಾರತವನ್ನು ಮತ್ತೊಮ್ಮೆ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರವನ್ನು ಯಾವುದೇ ಕೋಮು ಶಕ್ತಿಗಳು ಮತ್ತು ಸರ್ವಾಧಿಕಾರಿ ಧೋರಣೆ ನಾಯಕತ್ವ ನಾಶ ಮಾಡಲಿಕ್ಕೆ ಬಿಡಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಮತ್ತು ಕಾಂಗ್ರೆಸ್ಸಿನ ಉದ್ದೇಶ. ಒಂದು ಚುನಾವಣೆಯ ಸೋಲು ಗೆಲುವು ಪಕ್ಷದ ನಾಯಕತ್ವವನ್ನು, ಪಕ್ಷದ ಅಸ್ತಿತ್ವವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಸಂದರ್ಭದಲ್ಲಿ ಆದಂಥ ನಡವಳಿಕೆಗಳು ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಮತದಾರರು ಅವರೇ ನಮ್ಮ ಪ್ರಭುಗಳು. ಅವರು ಸೋಲಿಸೋದು ಗೊತ್ತು, ಗೆಲ್ಲಿಸೋದು ಗೊತ್ತು. ಇದನ್ನೆಲ್ಲ ನೋಡ್ತಾರೆ. ಸರಿಯಾದ ಸಮಯದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.